ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾವಿನಲ್ಲಿ ಇವತ್ತು ಚಾಲಕರೆಲ್ಲರೂ ಕೂಡ ಊಬರ್ ಕಂಪನಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾಗಿರುವಂಥದ್ದು ಏನು ವಿಚಾರ ಸರ್? ಏನಿದೆ, ಸರ್ಕಾರ ಒಂದು ರೇಟನ್ನು ಕೊಟ್ಟು ಈಗಾಗಲೇ ಹೆಚ್ಚು ಕಮ್ಮಿ 1.5 ವರ್ಷ 2 ವರ್ಷ ಆಗ್ತಾ ಬಂದಿದೆ. ಈ ಊಬರ್ ಕಂಪ್ನಿಯವರು ಏನು ಪೀಕ್ ಅವರ್ಸು ಅಂತ ಪೀಕ್ ಅವರ್ಸಲ್ಲಿ ಏನೋ 1 ಡ್ಯೂಟಿ ಅಥವಾ 2 ಡ್ಯೂಟಿ ಸಿಗುತ್ತೆ, ಅದರಲ್ಲೇನೋ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಕೊಟ್ಬಿಡೋದು. ಪೀಕ್ ಅವರ್ಸಲ್ಲಿ 10 ರೂಪಾಯಿಗಿಂತ ಕಮ್ಮಿ ಕೊಡ್ತಾರೆ ಫುಲ್ಲು. ಈಗ 18, 24, 32 ಅಂತ ಸ್ಲಾಬ್ ವೈಸ್ ಮಾಡಿದ್ದಾರೆ. ಅದರಲ್ಲಿ ಇವರು 8 ರೂಪಾಯಿ 12 ರೂಪಾಯಿ ದೊಡ್ಡ ಗಾಡಿಗಳಿಗೆ ಒಂದು 15 ರೂಪಾಯಿ ಈ ಥರ ಕೊಡೋವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಸುಮಾರು ಅದು ಆದಾಗಿಂದ ಏನು 1 ಸಿಟಿ 1 ರೇಟ್ ಆದಾಗಿಂದನೂ ನಾವು ಬಂದು ಇವ್ರಿಗೆ ಹೇಳ್ತಾನೆ ಇದ್ದೀವಿ. ಹೇಳಿದ್ರು ಯಾವುದೇ ರೀತಿಯಾದ ಗಮನವನ್ನು ಹರಿಸಿಲ್ಲ, ರೇಟು ಕೊಡ್ತಾಯಿಲ್ಲ. ಅದಕ್ಕೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಮುತ್ತಿಗೆ ಹಾಕಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನೇ ಮಾಡ್ತೀವಿ. ಮತ್ತು ಎರಡನೇದು, ಫ್ಲೀಟ್ಗಳಿಗೆ ಇವರು ಬಿಸ್ನೆಸ್ಸನ್ನು ಕೊಡ್ತಾ ಇದ್ದಾರೆ. ಈ ಫ್ಲೀಟಲ್ಲಿ ಕರ್ನಾಟಕ ರಾಜ್ಯದ ಯಾವ ಚಾಲಕರು ಇಲ್ಲ, ನಮ್ಮ ರಾಜ್ಯದ ಚಾಲಕರು ಇಲ್ಲ, ನಮ್ಮ ರಾಜ್ಯದ ಕಂಪ್ನಿಗಳು ಅಲ್ಲ. ಅದನ್ನು ತತ್ಕ್ಷಣ ಇವ್ರು ನಿಲ್ಲಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಬ್ಲ್ಯಾಕ್ ಲಿಸ್ಟು, ಏನು ತಪ್ಪಿಲ್ಲ ಅಂತಂದರೂ ಬ್ಲ್ಯಾಕ್ ಲಿಸ್ಟನ್ನು ಮಾಡ್ತಾರೆ. ಬ್ಲ್ಯಾಕ್ ಲಿಸ್ಟಿಂದ ತುಂಬ ಚಾಲಕರಿಗೆ ಅನ್ಯಾಯ ಆಗ್ತಿದೆ. ಮತ್ತು ಅದರಿಂದ ನಾವು ಗಾಡಿ ಸೇಲ್ ಮಾಡೋದಕ್ಕೆ, ಜೀವನ ಮಾಡೋದಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತಿದೆ. ಅದು 3 ಬೇಡಿಕೆಗಳನ್ನ ಇವತ್ತು ಇಟ್ಟಿದ್ದೀವಿ. ನಿಮಗೆ ಗೊತ್ತಿದೆ, ಇವತ್ತು ಎಲ್ಲೂ LPG ಸಿಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲೂ ಇವರು ನಮಗೆ ಒಳ್ಳೆ ರೇಟನ್ನಾದರೂ ಕೊಡಬೇಕಿತ್ತು. ಆ ರೇಟನ್ನು ಕೊಡ್ತಾನೇ ಇಲ್ಲ ಇವರು. LPG ಬಂದಾಗಿರೋ LPG ಸಿಗ್ತಾ ಇಲ್ಲ. 130 ರೂಪಾಯಿಗೆ ಹೋಗಿದೆ. 54 ರೂಪಾಯಿ 75 ಪೈಸೆ ಇರ್ತಕ್ಕಂಥ LPG CNG 3x ರೇಟ್ ಆಗಿದ್ರು ಸಹ ಇವರು ರೇಟನ್ನು ಕೊಡ್ತಾಯಿಲ್ಲ. ಇನ್ನೂ ಕಮ್ಮಿನೇ ಮಾಡ್ತಾಯಿದ್ದಾರೆ. ಇನ್ನೂ 1 ರೂಪಾಯಿ 2 ರೂಪಾಯಿ ಕಮ್ಮಿ ಮಾಡಿರೋ ಅಂಥ ಇತಿಹಾಸ ಇವ್ರದ್ದು. ಅದಕ್ಕೆ ಇವತ್ತು ಇಷ್ಟು ಜನ ಚಾಲಕರು ಬಂದು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಇವರು ಮಾಡಲಿಲ್ಲ ಅಂತಂದರೆ ಒಂದು ಗಡುವನ್ನು ಕೊಡ್ತೀವಿ. ಈ ಬಾರಿ ಎಲ್ಲೂ ಫ್ರೀಡಮ್ ಪಾರ್ಕ್ ಹೋಗಲ್ಲ, ಇಲ್ಲೇ ಹೋರಾಟವನ್ನು ಮಾಡ್ತೀವಿ. ನಾರಾಯಣ ಸ್ವಾಮಿ, ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರು.